2026 ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಎಲ್ರಿಗೂ ಖುಷಿಯನ್ನು ಕೊಡಲಿ, ಖುಷಿಯನ್ನು ತರಲಿ ಅಂತ ಬಯಸ್ತಾ ಇರುವಂಥ ಹೊತ್ತಲ್ಲಿ ಹೊಸ ವರ್ಷಕ್ಕಿಂತ ಮುಂಚೆನೇ ನಿಮ್ಮ ನ್ಯೂಸ್ ಫಸ್ಟ್ಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಒಂದು ಖುಷಿ ಅಂತೂ ಖಂಡಿತವಾಗ್ಲೂ ಬಂದಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಕೊಡಮಾಡುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಈಗ ನ್ಯೂಸ್ ಫಸ್ಟ್ ಮುಡಿಗೇರಿದೆ. ನ್ಯೂಸ್ ಫಸ್ಟ್ನ ಇನ್ಪುಟ್ ಹೆಡ್ ಮೋಹನ್ ಕುಮಾರ್ ಕೆಪಿ ಅವರು ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಹಿರಿಯ ರಾಜಕೀಯ ವರದಿಗಾರ ಹರೀಶ್ ಕಾಕೋಳ್ ಅವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ಲಭಿಸಿದೆ. ಸೊ ಈಗ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಇನ್ಪುಟ್ ಕೋಆರ್ಡಿನೇಟರ್ ಮೋಹನ್ ಕುಮಾರ್ ಕೆಪಿ ಅವರು ಪ್ರೆಸ್ ಕ್ಲಬ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅದರ ಜೊತೆಗೆ ಹಿರಿಯ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಹರೀಶ್ ಕಾಕೋಳ್ ಅವ್ರಿಗೂ ಕೂಡ ಪ್ರೆಸ್ ಕ್ಲಬ್ ಪ್ರಶಸ್ತಿ ಲಭಿಸಿದೆ. ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಮುಂದೆ ಸಾಗ್ತಾ ಇರುವಂತಹ ಎಲ್ಲ ಮಹಿಳಾ ಸಾಧಕಿಯರಿಗೆ ಚಪ್ಪಾಳೆಯ ಗೌರವ. ಹರೀಶ್ ಜಿ, ಜೈ ಮೋಹನ್ ಕುಮಾರ್ ಕೆಪಿ. ಹನ್ನೆರಡು ಆದ ತಕ್ಷಣ ಹ್ಯಾಪಿ ನ್ಯೂ ಇಯರ್ ಅಂತ ಕೂಗುವ ನಾವು ನಮ್ಮ ಮನೆಯ ಸಾಧಕರಿಗೆ ಇಲ್ಲಿ ಗೌರವ ಸಂದಾಯವಾಗ್ತಾ ಇದೆ ಎನ್ನುವಾಗ ಚಪ್ಪಾಳೆಯನ್ನ ತುಂಬಿ ತುಂಬಿ ಕೊಡಬೇಕಲ್ವೇ? ಬರಲಿ ನಿಮ್ಮೆಲ್ಲ. ಪದ್ಮಾ ನಾಗರಾಜು, ನನ್ನ ಜೀವಮಾನದ ಫಸ್ಟ್ ಪ್ರಶಸ್ತಿ ಇದು. ಈ ಪ್ರಶಸ್ತಿಯಿಂದ ನನಗೆ ತುಂಬಾ ಖುಷಿ ಆಗಿದೆ. ಈ ಪ್ರಶಸ್ತಿ ಕಾರಣ ಆಗಿದ್ದ ಮಾರುತಿ ಸಾರು, ರವಿಕುಮಾರ್ ಸಾರು, ನ್ಯೂಸ್ ಫಸ್ಟ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ನಮ್ಮ ಇನ್ಪುಟ್ ಔಟ್ಪುಟ್, ಕ್ಯಾಮ್ರಾಮನ್, ರಿಪೋರ್ಟರ್, ಇವರೆಲ್ಲ ಕಾರಣದಿಂದ ಈ ಪ್ರಶಸ್ತಿ ಸಿಕ್ಕಿದೆ. ಇದರಿಂದ ನನಗೆ ಜವಾಬ್ದಾರಿನೇ ಹೆಚ್ಚಿಗೆ ಆಗಿದೆ. ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂತದವರೆಗೂ ಬೆಳೆಯೋದಕ್ಕೆ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಹಲವರು ನನಗೆ ಸಹಾಯ ಸಹಕಾರವನ್ನೆಲ್ಲ ಕೊಟ್ಟಿದ್ದಾರೆ. ಸಾಕಷ್ಟು ಖುಷಿ ಆಗ್ತಿದೆ. ಪ್ರೆಸ್ ಕ್ಲಬ್ ಈ ಒಂದು ಪ್ರಶಸ್ತಿ ನನ್ನ ಜೀವನದ ಅತ್ಯುನ್ನತ ಪ್ರಶಸ್ತಿ ಅನ್ನುವಂಥದ್ದು ಕೂಡ ನನಗೆ ಖುಷಿ ಆಗುತ್ತೆ. ಇದೆಲ್ಲದಕ್ಕೂ ಕಾರಣಕರ್ತ ಆಗಿರುವಂತದ್ದು ನಮ್ಮ ನ್ಯೂಸ್ ಫಸ್ಟ್ ನ ಸಿಇಒ ಆಗಿರುವಂತಹ ರವಿಕುಮಾರ್ ಸರ್ ಮತ್ತೆ ಮಾರುತಿ ಸರ್, ಇವರೆಲ್ಲರೂ ಕೂಡ ನನಗೆ ಸಾಕಷ್ಟು ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಋಣಿಯಾಗಿರ್ತೇನೆ. ಸೊ ಇವೆಲ್ಲವೂ ಕೂಡ ನನಗೆ ಸಾಕಷ್ಟು ಖುಷಿ, ಕುತೂಹಲ, ಸಂತೋಷ ಎಲ್ಲವನ್ನು ಕೂಡ ಕೊಟ್ಟಿದೆ. ನಮ್ಮ ಇನ್ಪುಟ್ ಕೋಆರ್ಡಿನೇಟರ್ ಮೋಹನ್ ಕುಮಾರ್ ಸರ್ ಜೊತೆಗೆ ಹಿರಿಯ ರಾಜಕೀಯ ವರದಿಗಾರರಾದಂಥ ಹರೀಶ್ ಕಾಕೋಳ್ ಅವರು. ಸೊ ಅವ್ರಿಗೆ ಇವತ್ತು ಡಬಲ್ ಸಂಭ್ರಮ. ಒಂದು ಕಡೆ ನ್ಯೂ ಇಯರ್ ಫ್ಯಾಮಿಲಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿರುವಂಥದ್ದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ನ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಅವರಿಗೆ ಲಭಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.